ಗೈಸ್ ಎಲ್ಲರಿಗೂ ನಮಸ್ಕಾರ. ಹೊಸ ಸುದ್ದಿ ಜಿ ಡಿ ಎಸ್ ಪೋಸ್ಟ್ ಆಫೀಸ್ ಯಾರ್ಯಾರೆಲ್ಲ ಸೆಕೆಂಡ್ ಲಿಸ್ಟ್ಗೆ ವೇಟ್ ಮಾಡ್ತಿದ್ದೀರಾ, ಸೊ ವೇಟ್ ಮಾಡಿ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಏನೇನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ ಕಟ್ ಆಫ್ ಲಿಸ್ಟ್ ಹೇಗೆ ಹೋಗ್ತದೆ, ಎಲ್ಲ ಕ್ಯಾಟಗರಿ ವೈಸ್ನ ಹೇಳ್ತೀನಿ. ಮತ್ತು ನಿಮಗೆ ಮುಖ್ಯ ವಿವರಗಳಂತಂದರೆ ಡಾಕ್ಯುಮೆಂಟ್ಸ್ಗಳನ್ನ ಏನೇನು ಬೇಕು ಎಲ್ಲ ಕರೆಕ್ಟಾಗಿ ಹೇಳಿ ನೋಡ್ತೀನಿ. ಆಮೇಲೆ ಸಂಬಳ ಏನು ಬೇಕು, ಸ್ಯಾಲ್ರಿ ಎಷ್ಟು ಸಿಗ್ತದೆ ನಿಮಗೆ, ಅದು ನಿಮಗೆ ಡೌಟ್ ಇರ್ತದೆ, ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಕೆಲಸದ ಅವಧಿ, ವರ್ಕಿಂಗ್ ಹವರ್ಸ್ ಎಷ್ಟಿರ್ತದೆ ಅಂತೇಳಿ ಅದನ್ನ ನೋಡೋಣ. ಮತ್ತು ಪೋಸ್ಟ್ಮ್ಯಾನ್ ಡ್ಯೂಟೀಸ್ ಸೇಫಾ ಅಥವಾ ಇಲ್ವಾ ಎಲ್ಲವನ್ನು ಡೀಟೇಲಾಗಿ ವಿವರವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಗೈಸ್ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ. ಓಕೆ ಬನ್ನಿ ಗೈಸ್, ಇವಾಗ ನೋಡ್ತಾ ಹೋಗೋಣ ಏನೇನಿದೆ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಎಸ್ ನೋಡ್ಬೋದು, ನಿಮಗೆ ಫಸ್ಟ್ ಹೇಳ್ತೀನಿ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಏನೇನು ಬೇಕು. ಸೊ ಡಾಕ್ಯುಮೆಂಟ್ಸಲ್ಲಿ ವೆರಿಫಿಕೇಷನ್ ಮಾಡಲಿಕ್ಕೆ ನಿಮಗೆ ಫೈನಲ್ ಆಗಿ ಸೆಲೆಕ್ಷನ್ ಆದಮೇಲೆ ಹೋದ್ಮೇಲೆ ಈ ಥರ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಆಗಿ ಇರಬೇಕು. ಅಕಸ್ಮಾತ್ ಈ ಥರ ಡಾಕ್ಯುಮೆಂಟ್ಸ್ ಏನಾದರೂ ಒರಿಜಿನಲ್ ಇಲ್ಲಪ್ಪ ಅಂತಂದರೆ ನೀವು ಅಲ್ಲಿ ಕೂಡ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ನೋಡ್ಕೋಬೋದು ಏನೇನಿದೆ ಅಂತಂದರೆ 10th ಮಾರ್ಕ್ಸ್ ಕಾರ್ಡ್ ಬೇಕು ನಿಮಗೆ. 10th ಮಾರ್ಕ್ಸ್ ಕಾರ್ಡ್ ಇದು ಯಾಕೆ ಬೇಕಪ್ಪ ಅಂತಂದರೆ ನಿಮ್ಮದು ಡೇಟ್ ಆಫ್ ಬರ್ತು ಕರೆಕ್ಟಾಗಿದೆ ಇಲ್ಲ, ಅಥವಾ ನಿಮಗೆ ಬರ್ತ್ ಸರ್ಟಿಫಿಕೇಟ್ ನಿಮ್ಮದು ಇಲ್ಲ ಅಂತಂದರೆ 10th ಮಾರ್ಕ್ಸ್ ಕಾರ್ಡ್ ಅದು ನಿಮಗೆ ಕಡ್ಡಾಯವಾಗಿ ಬೇಕೇ ಬೇಕು, ಅದು ಒರಿಜಿನಲ್. ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್, SC ST OBC EWS ಯಾವುದೇ ಇರಲಿ, ನಿಮ್ದು ಯಾವ ಕಾಸ್ಟ್ ಬರ್ತದಲ್ಲ ಅದು ನಿಮ್ಗೆ ಇರಲೇಬೇಕು ಒರಿಜಿನಲ್ಲು. ನೋಡ್ಬೋದು SC STಗೆ ಯಾವುದೇ ರೀತಿ ಎಕ್ಸ್ಪೈರಿ ಡೇಟ್ ಇಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ. ಬಟ್ OBC ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರ್ತದೆ, 5 ವರ್ಷ ಎಕ್ಸ್ಪೈರಿ ಡೇಟ್ ಇರ್ತದೆ. EWS ಅವರಿಗೆ ಓನ್ಲಿ 1 ವರ್ಷ ಇರ್ತದೆ. ನೋಡಿಕೊಂಡು ನೀವು ಅಪ್ಲಿಕೇಶನ್ ಏನು ಎಕ್ಸ್ಪೈರಿ ಡೇಟ್ ಇದೇನಾ ಇಲ್ವಾ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಅದನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ ನೆಕ್ಸ್ಟ್ ನೋಡ್ಬೋದು OBC ನಾನ್ ಕ್ರಿಮಿನಲ್ ಸರ್ಟಿಫಿಕೇಟ್ ನಿಮ್ದೇನಾದರೂ ಇತ್ತಪ್ಪ ಅಂತಂದರೆ ಅದನ್ನ ತೆಗೆಸಿ. ನಿಮ್ದೇನಾದ್ರು ಎಲಿಜಿಬಲ್ ಇತ್ತಪ್ಪ ಅಂತಂದರೆ ನೋಡಿ ತೆಗೆಸ್ಬೋದು. ಆಮೇಲೆ EWS ಸರ್ಟಿಫಿಕೇಟ್ ನೀವು 8 ಲಕ್ಷಕ್ಕಿಂತ ಜಾಸ್ತಿ ಮೀರಿರಬಾರ್ದು, ನಿಮ್ಮದು ಸ್ವಂತ ಮನೆ ಇರಬಾರ್ದು. ಈ ಥರದ್ದೇನು ಸ್ವಲ್ಪ ರೂಲ್ಸ್ ಇದೆ, ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಅಪ್ಲೈನ ಮಾಡ್ಕೊಳ್ಳಿ. ಓಕೆ PWD ಸರ್ಟಿಫಿಕೇಟ್, ಯಾರೆಲ್ಲ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್ ಇದ್ರಲ್ಲ ಅವರು ಇದನ್ನ ತೆಗೆಸ್ಬೇಕು. ಓಕೆ ನೆಕ್ಸ್ಟ್ ಕಂಪ್ಯೂಟರ್ ಸರ್ಟಿಫಿಕೇಟ್, ಯಾರೆಲ್ಲ ತೆಗೆಸಿಲ್ಲ ನೋಡಿ, ಸೊ ಕಂಪ್ಯೂಟರ್ ಸರ್ಟಿಫಿಕೇಟ್ನ ತೆಗ್ಸೋಕ್ಕೆ ಸಾಧ್ಯವಾಗಬೇಕು. ನಿಮ್ದೇನಾದರೂ ಅಕಸ್ಮಾತ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಆಫ್ಲೈನಲ್ಲಿ ತೆಗ್ಸೋಕ್ಕಾಗಲಿಲ್ಲ ಅಂತಂದರೆ ಸೊ ಆನ್ಲೈನಲ್ಲಿ ಒಂದು ನಂಬರ್ ಕೊಡ್ತೀನಿ, ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತೇಳಿ ಮೆಸೇಜ್ ಮಾಡಿ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. 9141099470 ಈ ನಂಬರ್ಗೆ ನೀವು ಡೈರೆಕ್ಟ್ ವಾಟ್ಸಪ್ಪಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಜಸ್ಟ್ ಮೆಸೇಜ್ ಮಾಡಿ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಇದು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ತೆಗೆಸ್ಕೋಬೋದಾಗಿದೆ. ಓಕೆ ಆನ್ಲೈನಲ್ಲೇ ಕಂಪ್ಯೂಟರ್ ಸರ್ಟಿಫಿಕೇಟ್ನ ತೆಗೆಸ್ಬೋದಾಗಿದೆ. ಬಟ್ ನೀವು ಆಫ್ಲೈನಲ್ಲಿ ಹೋಗ್ಬಿಟ್ರೆ ಏನಾಗ್ತದೆ ಅಂತಂದರೆ ಆಫ್ಲೈನಲ್ಲಿ ನಿಮಗೂ ಜಾಸ್ತಿ ಚಾರ್ಜಸ್ ಮಾಡ್ತಾರೆ. ನೀವು ಕೋರ್ಸನ್ನು ಕಲೀಲೇಬೇಕು 3 ತಿಂಗಳು, ಮತ್ತು ಜಾಸ್ತಿ ಕೂಡ ಫೀಸ್ ಇರ್ತದೆ, ಯಾಕಂದರೆ ಕಲೀಲಿಕ್ಕೆ ಅದು ಮತ್ತು ಸರ್ಟಿಫಿಕೇಟ್ ಸಲುವಾಗಿ ಇರ್ತದೆ. ಓಕೆ ನಿಮಗೆ ಓನ್ಲಿ ಸರ್ಟಿಫಿಕೇಟ್ ಬೇಕಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಈ ನಂಬರ್ನ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಯಾರು ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಜಾಯ್ನ್ ಆಗಿ ಮೆಸೇಜ್ ಮಾಡ್ಬೋದು. ಓಕೆ ನೆಕ್ಸ್ಟ್ ರೆಸಿಡೆನ್ಷಿಯಲ್ ಅಥವಾ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಇದು ಕೂಡ ನಿಮ್ಮ ಹತ್ರ ಇರಬೇಕು. ನೀವು ಅಲ್ಲೇ ಇದ್ದೀರಾ ಅಥವಾ ಬೇರೆ ಕಡೆ ಹೋಗಿರ್ತೀರಾ, ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಅದೇನಾ ಅಂತ ತಿಳ್ಕೊಳ್ಳೋಕ್ಕೆ ಇದಿರ್ತದೆ. ನೆಕ್ಸ್ಟ್ ಲೋಕಲ್ ಲ್ಯಾಂಗ್ವೇಜ್ ಅನ್ನುವಂಥ ಸರ್ಟಿಫಿಕೇಟ್ ಸಿಗ್ತದೆ. ನಿಮ್ಮದು ಲೋಕಲ್ ಲ್ಯಾಂಗ್ವೇಜ್ ಯಾವುದು, ಕನ್ನಡನೇನ ಅಥವಾ ಹಿಂದಿನ ಯಾವುದು ಇದೆಯಲ್ಲ ಆ ಸರ್ಟಿಫಿಕೇಟ್ ಸಿಗ್ತದೆ, ಅದನ್ನ ತೆಗೆಸ್ಕೋಬೇಕು. ನೆಕ್ಸ್ಟ್ ಫೋಟೋಸ್ ID ಪ್ರೂಫ್, ನಿಮ್ಮದು ಆಧಾರ್ ಕಾರ್ಡ್ ಇರಲಿ, ವೋಟರ್ ಕಾರ್ಡ್ ಇರಲಿ, ಪ್ಯಾನ್ ಕಾರ್ಡ್ ಇರಲಿ, ಡ್ರೈವಿಂಗ್ ಲೈಸೆನ್ಸ್ ಇರಲಿ, ಯಾವುದೇ ಇರಲಿ ಒಂದು ಬೇಕು ಒರಿಜಿನಲ್ಲು. ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕು, 4 ರಿಂದ 6 ಫೋಟೋಸ್ಗಳು ಬೇಕು, ನಿಮ್ಮದು ಲೇಟೆಸ್ಟ್ ಆಗಿರುವಂಥ ಫೋಟೋಸ್ಗಳು ಬೇಕು. ಮತ್ತು ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟೌಟ್ ಬೇಕು. ನಿಮ್ದೇನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದನ್ನ ನೀವು ಪ್ರಿಂಟೌಟ್ನ ಸೇಫಾಗಿ ತೆಗೆದಿಟ್ಕೊಳ್ಳಿ, ಅದು ನಿಮಗೆ ಮುಂದೆ ಬೇಕಾಗ್ತದೆ. ಓಕೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ಅದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಗ್ತದೆ. ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದರೂ ಓಕೆ, ಅಥವಾ ಇದನ್ನ ಇನ್ನೊಂದು ಕರೀತಾರೆ ಏನಂತಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತಂದರೆ ಇದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಅಂತಾರೆ. ಮತ್ತು ಇನ್ನೊಂದು ಏನಂತಾರೆ ಅಂತಂದರೆ ಫಿಸಿಕಲ್ ಹೆಲ್ದಿ ಸರ್ಟಿಫಿಕೇಟ್ ಅಂತ ಕರೀತಾರೆ. ಓಕೆ ನೋಡ್ಕೊಳ್ಳಿ. ಇದಿಷ್ಟು ಡಾಕ್ಯುಮೆಂಟ್ಸ್ ಬಗ್ಗೆ ಆಯಿತು. ಈಗ ನೆಕ್ಸ್ಟ್ ಮಾಹಿತಿ ನೋಡೋಣ. ಇವಾಗ ಕಟ್ ಆಫ್ ಬಗ್ಗೆ ಮಾತಾಡ್ತಾ ಹೋಗೋಣ. ಗೈಸ್ ಏನಾದರೂ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತಂದರೆ, ನಿಮಗೇನೋ ಯೂಸ್ಫುಲ್ ಆಗ್ತಿತ್ತು ಅಂದರೆ ಜಸ್ಟ್ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ, ಫ್ರೀ ಆಫ್ ಕಾಸ್ಟ್, ಇಂಥವೆಲ್ಲ ಮಿಸ್ ಆಗೋಲ್ಲ.
ನೋಡ್ಕೋಬೋದು ಗೈಸ್. ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ನಾನು ಕಟಾಪ್ನ ಹೇಳ್ತಾ ಇದ್ದೀನಿ. ಅಪ್ರಾಕ್ಸಿಮೇಟ್ ಇದೇ ಇರ್ತದೆ. ಸೊ ಇದು ಎಕ್ಸ್ಪೆಕ್ಟೆಡ್ ಆಗಿರ್ತದೆ, ಯಾವುದೇ ರೀತಿ ಅಫಿಷಿಯಲ್ ಅಲ್ಲ. ನೋಡಿ, ಯುವರ್ ಅಂತಂದರೆ ಅನ್ರಿಸರ್ವ್ಡ್ ಅವರಿಗೆ, ಜನರಲ್ ಕ್ಯಾಂಡಿಡೇಟ್ ಅವರಿಗೆ 85ರಿಂದ 95 ಪ್ಲಸ್ ಹೋಗುವಂಥ ಚಾನ್ಸಸ್ ಇದೆ. ಇ ಡಬ್ಲ್ಯೂ ಎಸ್ ಅವರಿಗೆ 84ರಿಂದ 91%, ಆಮೇಲೆ ಒ ಬಿ ಸಿ ಅವರಿಗೆ 80ರಿಂದ 88%, ಎಸ್ ಸಿ ಅವರಿಗೆ 80ರಿಂದ 87%, ಎಸ್ ಟಿ ಅವರಿಗೆ 79ರಿಂದ 84%, ಪಿ ಡಬ್ಲ್ಯೂ ಡಿ ಅವರಿಗೆ 69ರಿಂದ 78% ಹೋಗುವಂಥ ಚಾನ್ಸಸ್ ಇರ್ತದೆ. ಓಕೆ, ಇದಿಷ್ಟು ಕಟಾಪ್ ಬಗ್ಗೆ ನಿಮ್ಮದು ಮಾಹಿತಿಯಾಗಿತ್ತು. ಇವಾಗ ನೆಕ್ಸ್ಟ್ ಮಾಹಿತಿ ನೋಡೋಣ. ಎಸ್, ನಿಮ್ಮದು ಸೆಕೆಂಡ್ ಲಿಸ್ಟ್ ಯಾವಾಗ ಬರ್ತದೆ ಅಂತೇಳಿ. ಓಕೆ, ಸೆಕೆಂಡ್ ಲಿಸ್ಟ್ ಯಾವಾಗ ಬರ್ತದೆ ಅಂತೇಳಿ ತುಂಬ ಜನ ವೆಯ್ಟ್ ಮಾಡ್ತಿದ್ರಿ. ಸೆಕೆಂಡ್ ಲಿಸ್ಟು ಓಕೆ ಬರುತ್ತೆ. ತುಂಬ ಖಾಲಿ ಇದ್ದಾವೆ, ಪೋಸ್ಟ್ಗಳು ಬರ್ತವೆ. ಇದು ನಾನು ಏನು ಹೇಳ್ತಾ ಇರೋದು ಅಂತಂದರೆ, ಈ ಕಟಾಪ್ ಲಿಸ್ಟನ್ನು, ಇದು ಹಳೆ ವರ್ಷದ್ದು 2025ರಲ್ಲಿ ಏನು ಎಷ್ಟು ನಿಮ್ಮದು ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ನ ನೋಡಿಬಿಟ್ಟು ನಾನು ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ. ಸೊ ಎಷ್ಟು ಡೇಸ್ ಗ್ಯಾಪ್ ಇತ್ತು, ಗ್ಯಾಪ್ ಬಿಟ್ಟ ಮೇಲೆ ನಿಮಗೆ ಬಂತು ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀನಿ. ಓಕೆ, ನೋಡೋಣ ಇವಾಗ ಎಷ್ಟು ಗ್ಯಾಪ್ ಇತ್ತು. ನೋಡಿ, ಫಸ್ಟ್ ಲಿಸ್ಟ್ ಬಂತು 21 ಮಾರ್ಚ್ 2025ಗೆ ಬಂತು. ಸೊ ಮಾರ್ಚಲ್ಲಿ ಬಂತು, 13 ದಿನದಲ್ಲಿ ರಿಸಲ್ಟ್ ಔಟ್ ಆಯಿತು. ಸೆಕೆಂಡ್ ಲಿಸ್ಟ್ ಬಂತು. ಸೆಕೆಂಡ್ ಲಿಸ್ಟಲ್ಲಿ ಏಪ್ರಿಲ್ 21. ಸೊ ಎಷ್ಟು ದಿನ ನಿಮಗೆ ನೋಡ್ಬೋದು, ಡಿಫ್ರೆನ್ಸು 30 ದಿನ ಇದೆ. ಓಕೆ, ಇವಾಗ ಸೆಕೆಂಡ್ ಲಿಸ್ಟ ಬರೋಕ್ಕೆ ನಿಮಗೆ ಎಷ್ಟು ಟೈಮ್ ತೊಗೋತದೆ ಅಂತಂದರೆ, ಅದು 30 ದಿನವೇ ಟೈಮ್ ತೊಗೋತದೆ. ಆಲ್ರೆಡಿ 30 ದಿನ ಆಗೋಕ್ಕೆ ಬಂದಿದೆ. ಸೊ ಬಂದ ಮೇಲೆ ನಿಮ್ಮದು ಸೆಕೆಂಡ್ ಲಿಸ್ಟ್ ಬರ್ತದೆ. ಓಕೆ, ತರ್ಡ್ ಲಿಸ್ಟ್ ನೋಡ್ಬೋದು. ತರ್ಡ್ ಲಿಸ್ಟ್ ಕೂಡ ನಿಮ್ಮದು 28 ದಿನ, ಆಮೇಲೆ ಫೋರ್ತು 28 ದಿನ, ಆಮೇಲೆ ಫಿಫ್ತು 22 ದಿನ, ಸಿಕ್ಸ್ತು 22 ದಿನ ಗ್ಯಾಪ್ ಇಟ್ಕೊಂಡು ನಿಮ್ಮದು ಏನಾಗಿದೆ, ರಿಸಲ್ಟ್ ಅನ್ನುವಂಥದ್ದು ಬಂದಿದೆ. ಕಟ್ ಆಫ್ ಲಿಸ್ಟ್ ರಿಸಲ್ಟ್ ಬಂದಿದೆ. ಓಕೆ ಗೈಸ್, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿರ್ತದೆ. ಮತ್ತೇನಾದರೂ ನಿಮಗೆ ಡೌಟ್ಸ್ಗಳಿತ್ತಪ್ಪ ಅಂತಂದರೆ, ಡೌಟ್ಸ್ ಇತ್ತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸ್ ಇರೋದೇ ನಿಮಗೋಸ್ಕರ. ಅದಕ್ಕೆ ನಾನು ಎಲ್ಲದಕ್ಕೂ ಕೂಡ ರಿಪ್ಲೈಯನ್ನು ಮಾಡ್ತಾ ಹೋಗ್ತೀನಿ. ಮತ್ತು ಇದರಲ್ಲಿ ಏನಾದರೂ ವಿಷಯಗಳನ್ನ ಬಿಟ್ಟಿದ್ರೆ, ಮತ್ತು ನಿಮಗೇನಾದ್ರು ಡೌಟ್ಸ್ ಇತ್ತಪ್ಪ ಅಂದರೆ 100% ಅದನ್ನ ಏನು ಮಾಡೋಣ, ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡೋಣ. ಅದನ್ನ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತು ನಿಮ್ಮ ಕುಚುಕು ದೋಸ್ತಿರ್ತಾರಲ್ಲ, ಅವರಿಗೆ ಶೇರ್ ಮಾಡಿ. ಅವರಿಗೆ ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಇಂಥದ್ದೊಂದು ಯೂಸ್ಫುಲ್ ವಿಡಿಯೋ ಇದೆ, ನೋಡಿಬಿಟ್ಟು ಹೆಲ್ಪ್ ತೊಗೊಳ್ಳಿ ಅಂತೇಳಿ. ಓಕೆ, ಕೇಳ್ತಿರ್ತಾರೆ ತುಂಬ ಜನ, ಸೆಕೆಂಡ್ ಲಿಸ್ಟ್ ಯಾವಾಗ. ನೋಡಿ, ನಿಮಗೆ ಸೈಂಟಿಫಿಕ್ಕಾಗೇ ಹೇಳಿದ್ದೀನಿ. ಇದು 2025ರಲ್ಲಿ ಇದ್ದಕ್ಕಂಥದ್ದು ತೊಗೊಂಡ್ಬಿಟ್ಟು ನಿಮಗೆ ಹೇಳಿದ್ದೀನಿ. ಸುಮ್ಮನೆ ಯಾವಾಗ ಬರ್ತದೆ ಅಂತ ಹೇಳಿಬಿಟ್ಟು ನಿಮ್ಮ ಟೈಮ್ ಆ್ಯಂಡ್ ನಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಈ ಥರ ಒಂದು ನಿಮಗೂ ಅಂದಾಜಿನ ಮೇಲೆ ಹೇಳಿದ್ದೀನಿ. ನೆಕ್ಸ್ಟ್ ನಿಮ್ಮದು ಯಾವಾಗ ಬರ್ತದೆ ಅಂತೇಳಿ ನೀವೇ ಊಹಿಸ್ಕೊಳ್ಳಬಹುದು. ಓಕೆ, ಎಲ್ಲ ಕೂಡ ಹೇಳಿದ್ದೀನಿ. ಫಸ್ಟ್, ಸೆಕೆಂಡ್, ತರ್ಡ್ ಲಿಸ್ಟ್ ಯಾವಾಗ ಬರ್ತದೆ ನೀವೇ ನೋಡ್ಕೊಳ್ಳಿ. ಓಕೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.